ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ತನಿಷಿ ಅವರ ತಂದೆ, ಇದು ತನಿಷಿ ಅವರ ಮಮ್ಮಿ. ಪಾಪು ಮನ್ಗಿದ್ದಾಳೆ. ಲೈಕ್ ಇವತ್ತು ನಾವು ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗಿಗೆ ಪಾಪುಗೆ ಡ್ರೆಸ್ನ ಕೊಡಿಸ್ಲಿಕ್ಕೆ ಅಂತ. ಆಮೇಲೆ ಡ್ರೆಸ್ನ ಅವಳೇ ರೆಡಿ ಮಾಡ್ತಾಳೆ. ಬಟ್ ನಾವು ಲೈಕ್ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಏನೇನು ಹೊಳಿತಾಳೆ, ಏನೇನು ಪರ್ಚೇಸ್ ಮಾಡ್ತಾಳೆ, ಏನು ಹೊಳಿತಾಳೆ, ಸೊ ಎಲ್ಲ ಫುಲ್ ಕ್ಯೂರಿಯಸ್ ಆಗಿದ್ದೀರಾ ಅನ್ಸುತ್ತೆ ಎಲ್ಲರೂ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಹೊಲದ ಮೇಲೆ ಅದನ್ನು ಫುಲ್ ಔಟ್ಪುಟ್ ನಿಮಗೆ ತೋರಿಸ್ತೀವಿ. ಪರ್ಚೇಸ್ ಮಾಡೋದನ್ನ ಮಾತ್ರ ಇವಾಗ ತೋರಿಸಿರ್ತೀವಿ ಅಷ್ಟೇ. ಸೊ ಬನ್ನಿ, ಏನೇನು ಪರ್ಚೇಸ್ ಮಾಡ್ತಾಳೆ ಅವ್ರ ಅಮ್ಮ ಪಾಪುಗೋಸ್ಕರ ನೋಡೋಣ. ಪಾಪುಗೆ ಮತ್ತು ಅವಳಿಗೋಸ್ಕರ ಇಬ್ರಿಗೂ ಪರ್ಚೇಸ್ ಮಾಡ್ತಿದ್ದೀವಿ. ಕಮ್ ಲೆಟ್ಸ್ ಸ್ಟಾರ್ಟ್ ಅವರ್ ಶಾಪಿಂಗ್ ಜರ್ನಿ. ಸೊ ಇಲ್ಲಿ ನೋಡಿ, ಮಾರ್ಕೆಟಲ್ಲಿ ಕ್ರೌಡ್ ನೋಡಿ ಹೆಂಗಿದೆ. ಅಬ್ಬಾ, ಕಾಲಿಕ್ಕೂ ಜಾಗ ಇಲ್ಲ, ಆ ರೇಂಜಲ್ಲಿದೆ. ಸೊ ಏನು ಶಾಪಿಂಗ್ ಮಾಡೋದು ಬಿಡೋದು ಗೊತ್ತಿಲ್ಲ. ಇವರಮ್ಮ ಆಗಲೇ ಒಂದು 12 ಜ್ಯುವೆಲ್ ಶಾಪ್ ನೋಡಿದ್ಲು. ಸೊ ಎಲ್ಲೂ ಪಾಪುಗೆ ಜ್ಯುವೆಲ್ ಸೆಟ್ ಆಗ್ತಿಲ್ಲ. ಇವಾಗ ಇನ್ನೊಂದು ಅಲ್ಲಿ ಬಳೆಪೇಟೆ ಕಡೆ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಯಿಂದ. ಸೊ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು RC ಪುರಂಗೆ. ಅವರಮ್ಮ ನೋಡಿ ಒಳಗಡೆ ಬಟ್ಟೆ ತೊಗೊತಾ ಇದ್ದಾಳೆ. ಸೊ ನೋಡಿ, ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ, ತುಂಬ ಗ್ರ್ಯಾಂಡ್ ಲುಕ್ಕು. ಅವರಮ್ಮ ಲೈಕ್ ಮೆಟೀರಿಯಲ್ಸ್ ಆ್ಯಸ್ ಯೂಶುವಲ್ ಮೆಟೀರಿಯಲ್ಸ್ ತೊಗೊಂಡು ಹೊಲ್ಕೊಡ್ತಾಳೆ ಮಗುಗೆ. ಹಬ್ಬಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದಾಳೆ. ಲೈಕ್ ಅದು ತುಂಬ ರಾಯಲ್ ಲುಕ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಅವರಮ್ಮ ಹೇಳಿದ್ದು ನನಗೆ ಗೊತ್ತಿಲ್ಲ. ನಾನು ಒಳಗೊಂದು 4-5 ವರ್ಷದಿಂದ ತೋರಿಸಿದಷ್ಟೇ. ಜಸ್ಟ್ ಇಲ್ಲಿ ಬಟ್ಟೆ ಕೊಡಿಸಿದ್ದೆ, ಬಟ್ಟೆ ಮೆಟೀರಿಯಲ್ ಅವಾಗ್ಲೂ. ಸೊ ಅವಾಗಿಂದ ಅವಳು ಚಿಕ್ಕಪೇಟೆಗಿಂದ ಇಲ್ಲೇ ಬಂದು ತೊಗೊತಾಳೆ. ಪಾಪು ಏನೋ ತಿಂತಾ ಇದ್ದಾಳೆ, ಇಲ್ಲಿದ್ದಾಳೆ. ಒಬ್ಬೊಬ್ಬ ಆಯ್ತಮ್ಮ ತೊಗೊಂಡಿದ್ದು ಇನ್ನೂ ಇದೆಯಾ? ಸೆಲೆಕ್ಟ್ ಮಾಡಬೇಕಾ? ಓಕೆ, ಸೆಲೆಕ್ಟ್ ಮಾಡೋಕೆ ಕರಿತಾ ಇದ್ದಾಳೆ. ಹೋಗ್ತೀನಿ ನೋಡಿ. ಅವರಮ್ಮ ಶಾಪಿಂಗ್ ಮಾಡ್ತಿದ್ರೆ ನನ್ನ ಹತ್ರ ಬಿಡಿಸ್ಕೊಂಡು ಅವರಮ್ಮ ಹತ್ರ ಹೋದ್ಲು. ಹೋಗ್ಬಿಟ್ಟು ಅಲ್ಲೇನೋ ಕಿರಿಕಿರಿ ಮಾಡ್ತಾ ಇದ್ದಾಳೆ ಅವರಮ್ಮ ಶಾಪಿಂಗ್ ಮಾಡ್ತಿದ್ರೆ. ಏನು ಮಾಡ್ತಿದ್ಯಮ್ಮ ಗುಂಡು? ಆ ಕಡೆ ಹೋಗ್ತಾ ಇದ್ದಾಳೆ ಕೌಂಟ್ರ್ ಹತ್ರ. ಸೊ ಫೈನಲಿ ಶಾಪಿಂಗ್ ಎಲ್ಲ ಆಯಿತು ನೋಡಿ. ಇದೆಲ್ಲ ಏನು ಪಾಪುಗೆ ಬಟ್ಟೆ ಹೊಲಿಯೋದಕ್ಕೆ, ಹಬ್ಬಕ್ಕೆ ಬಟ್ಟೆ ಹೊಲಿಯೋದಕ್ಕೆ ತೊಗೊಂಡಿದ್ದು ನೋಡಿ. ಎಷ್ಟು ತರಲೆ ಮಾಡ್ತಾ ಇದ್ದಾಳೆ. ಕೆಳಗಿಳಿಸಮ್ಮ, ತೆಗೆದ್ಲು. ಪಾಪುಗೆ ಇಷ್ಟೆಲ್ಲ ತೊಗೊಂಡಿದ್ದಾಳೆ. ಹೆಂಗೆ ಹೊಲಿತಾಳೆ ಕಾದು ನೋಡಬೇಕು. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನೀವು ಕಾಯಿರಿ, ವೆಯ್ಟ್ ಮಾಡಿ. 1 2 to 3 days ಅಂತ ಕೇಳಿದಾಳೆ ಅವರಮ್ಮ. ಸೊ ಲಾಸ್ಟ್ ಟೈಮ್ ಬಂದಿದ್ದೀವಿ ಗೊತ್ತಾ, ಕೃಷ್ಣಗೆ ಲೈಕ್ ಬಟ್ಟೆ ಪೀಸ್ ತೊಗೋಬೇಕು ಅಂತ. ಅದೇ ಅಂಗಡಿಯಲ್ಲಿ ಬಂದು ರಾಧೆದೊಂದು ಬಟ್ಟೆ ಪೀಸ್ ಮಿಸ್ ಆಗಿತ್ತು, ಅದೊಂದು ತೊಗೊಂಡ್ವಿ. ಆಮೇಲೆ ಲೈಕ್ ಇನ್ನೂ ಒಂದು ರೀಲ್ಸ್ ಮಾಡೋದಕ್ಕೆ ಶರ್ಟ್, ಲೈಕ್ ಆ ಹುಡುಗರು ಥೀಮಲ್ಲಿ ಒಂದು 2-3 ಶರ್ಟ್ ಹಾಕ್ಬೇಕಿತ್ತು. ಒಂದಿಷ್ಟು ಬಟ್ಟೆ ಪೀಸ್ ತೊಗೊಂಡ್ಲು ಅವರಮ್ಮ. ಸೊ ಪಾಪು ಹಿಡ್ಕೊಂಡಿದ್ದಾಳೆ ನೋಡಿ. ಇಷ್ಟೆಲ್ಲ ಇವಾಗ ಅವರಮ್ಮ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾಳೆ. 3 days ನೋಡೋಣ ಏನು ಮಾಡ್ತಾಳೆ ಅವರಮ್ಮ. ಇದು ಒಂದು ವಿಷಯ ಹೇಳೋದು ಮರ್ತೇ ಹೋದ್ವಿ. ಚಿಕ್ಕಪೇಟೆನಲ್ಲಿ ಒಂದು 25 ಅಂಗಡಿ ತಿರ್ಗೋದ್ಲು ಇವರಮ್ಮ ಜ್ಯುವೆಲ್ಸ್ ತೊಗೋಬೇಕು ಅಂತ. ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮೀಶೋದಲ್ಲಿ ಏನು ಆನ್ಲೈನ್ ಆ್ಯಪಲ್ಲಿ ಎಲ್ಲೋ ತೊಗೊತೀನಿ ಅಂತ ಅಂದ್ಲು, ಅಲ್ಲೂ ಯಾಕೋ ಸೆಟ್ ಆಗಲಿಲ್ಲ. ಏನು ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ತೊಗೊಳ್ಳಿಲ್ಲ, ಏನು ಮಾಡ್ತಾಳೋ. ಸೊ ಅದಾದಮೇಲೆ ರಾಮಚಂದ್ರಪುರ ಹೋದ್ವಿ. ಅದೆಲ್ಲ ಮುಗಿದ್ಮೇಲೆ ಲೈಕ್ ಲೈನಿಂಗ್ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾಳೆ ಇವಾಗ. ಅದೆಲ್ಲ ತೊಗೊತಾ ಇದ್ದಾಳೆ. ಪಾಪು ಚಿಲ್ಲಾಗಿ ಸ್ಲೀಪಿಂಗು. ಸೊ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಸೊ ಅವಳು ಹೇಳಿದ ಕಡೆಗೆ ಗಾಡಿ ತಿರ್ಗಿಸ್ಕೊಂಡು ಹೋಗ್ತೀವಿ. ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನೋಡೋಣ. ಸೀರೆ ಒಂದು ಪೆಂಡಿಂಗ್ ಇತ್ತು ತೊಗೊಳೋದು. ಸೊ ಲೈಕ್ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಏನೋ ಸೀರೆ ಮೇಳ ನಡೀತಿದೆ, ಅಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೀರೆ ಒಂದು ಕೊಡಿಸಿರಲಿಲ್ಲ. ಲೈಕ್ ಲಕ್ಷ್ಮಿ ಲೈಕ್ ವರಮಹಾಲಕ್ಷ್ಮಿ ಥರ ಡ್ರೆಸ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ನೋಡಿ 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 ಎಷ್ಟು ತೀಟೆ, ಹೆಂಗೆ ಹೊಡಲು ಹೆಂಗೆ ತೀಟೆ ಮಾಡಿಕೊಂಡು ಎಲ್ರಿಗೂ ಸ್ಮೈಲ್ ಮಾಡ್ಕೊಂಡು ನಡ್ಕೊಂಡು ಬರ್ತಾಳೆ. ಜಸ್ಟ್ ಏನು ಮನೆಯಿಂದ ಒಂದು 100-200 ಮೀಟ್ರ್ ದೂರದಲ್ಲಿತ್ತು ಅಷ್ಟು ಲೈಕ್ ಏನೋ ಸೀರೆ ಮೇಳ. ಸೊ ಅದಕ್ಕೆ ಜಸ್ಟ್ ಬೈ ವಾಕ್ ಹೋಗೋಣ ಅಂತ ಬರ್ತಾಯಿದ್ವಿ. ನೋಡಿ ಎಷ್ಟು ತೀಟೆ ಮಾಡ್ತಾಳೆ ನೋಡಿ. ಹಂಗೆ ನೋಡಿ ಅವ್ಳು ಕುಣಿಯೋದು ನೋಡಿ, ಖುಷಿ ನೋಡಿ. ಒಂದು ಕಡೆ ಖುಷಿ, ಒಂದು ಕಡೆ ತೀಟೆ ಮಾಡಬೇಕು ಅನ್ನೋ, ಆ ತೀಟೆ ಮಾಡಬೇಕು ಅನ್ನೋ ಹಂಬಲದ ಮನಸ್ಸು. ಹಂಬಲ ಅವಳಿಗೆ ತೀಟೆ ನೋಡಿ. ಈ ಥರ ಲೈಕ್ ನಮಗೆ ಏಕ್ದಮ್ ಶಾಕ್ ಕೊಡೋದು, ಈ ಥರ ಎಲ್ಲ ಮಾಡ್ತಾಳೆ. ಸೊ ನೋಡಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಎಕ್ಸ್ಪೋ 2026 ಅಂತ ಮನೆ ಹತ್ರ ನಡೀತಿದೆ. ಸೊ ಪಾಪುನ ಕರ್ಕೊಂಡು ಬಂದಿದ್ದೀವಿ. ಅವರಮ್ಮ ಚಿಕ್ಕಪೇಟೆನಲ್ಲಿ ಸೀರೆ ತೊಗೋ ಅಂತ ಹೇಳಿದ್ರೆ ತೊಗೊಳ್ಳಿಲ್ಲ. ಇವಾಗ ಇಲ್ಲಿ ತೊಗೊಳಂಗಾಯ್ತು. ನಾವು ಅಲ್ಲೇ ಹೋಗಿದ್ವಿ ಸೀರೆ ಅಂಗಡಿ, ಸಾವಿರಾರು ಸೀರೆ ಅಂಗಡಿ ಮುಂದೆ ಬಂದ್ವಿ. RC ಪುರಮಲ್ಲಿ ನೋಡ್ಬಿಟ್ಟು ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿದ್ಲು. ಆಮೇಲೆ ಗೊತ್ತಲ್ಲ, ಊಟ ಮಾಡಿದ್ರೆ ಟಕ 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 ಅಂತ ಸುಸ್ತು ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಡ್ತಾಳೆ ಪಾಪ. ಸೊ ಊಟ ಮಾಡಿದ್ವಿ RC ಪುರಮಲ್ಲಿ. ಊಟ ಮಾಡಿದ ತಕ್ಷಣ ಮನೆಗೆ ಓಡೋಣ ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡು ಬಂದ್ಬಿಟ್ಲು ನನ್ನ.
ಪಾಪಕ್ಕೆ ಸೀರೆ ಮಿಸ್ ಆಯಿತು. ಸೊ ನಾಳೆ ಬೇರೆ ಪ್ಲ್ಯಾನ್ ಇದರಿಂದ ಮನೆ ಹತ್ರ ತೊಗೊಳ್ಳೋಣ ಅಂತ ಬಂದ್ವಿ. ಲೈಕ್ ಸ್ಯಾರಿ ಮೇಳೆ ನಡೀತಿದೆ, ಇಲ್ಲಿಗೆ ಬಂದ್ವಿ. ಈ ಲೈಕ್ ಅವ್ರ ಅಮ್ಮಗೆ ಸುಮಾರು ಇಷ್ಟೆಲ್ಲ ನೋಡಿದ್ವಿ. ಸೊ ಸೆಲೆಕ್ಷನ್ ಯಾವುದು ಇಷ್ಟ ಆಗ್ತಿಲ್ಲ ಅಂತಿದ್ದಾಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ನನಗಂತೂ ತುಂಬ ಆಸೆ ಲಕ್ಷ್ಮೀ ಪಾತ್ರ ಮಾಡಿಸುವ, ಲೈಕ್ ಲಕ್ಷ್ಮೀ ಥರ ವರಮಹಾಲಕ್ಷ್ಮಿ ಥರ ರೆಡಿ ಮಾಡಿಸ್ಬೇಕು ಪಾಪುನ ಅಂತ. ತುಂಬ ಸೋಂಬೇರಿ ಬಿದ್ದುಬಿಡ್ತಾಳೆ ಒಂದೊಂದ್ಸಲ ಅವ್ರಮ್ಮ. ನನಗೆ ಎಫೆಕ್ಟ್ ಹೊಡಿಯುತ್ತೆ ನನ್ನ ಆಸೆಗಳಿಗೆ. ಸೊ ನೋಡಿ, ತುಂಬ ವೆರೈಟೀಸ್ ಇದೆ, ಬಟ್ ಅವ್ರಮ್ಮಗೆ ಯಾವುದೂ ಏನೂ ಇಷ್ಟ ಆಗ್ತಿಲ್ಲ ನೋಡಿದ್ಲು ಇಷ್ಟೊತ್ತು. ಮೊನ್ನೆ ಶಾಪಿಂಗ್ ಅಂತ ಬಂದಾಗ ಅರ್ಜೆಂಟಲ್ಲಿ ಮನೆಗೆ ಹೋಗಬೇಕು ಅಂತ ಹೇಳಿ ಹೊರಟ್ಬಿಟ್ಲು. ಸೊ ಇವಾಗ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬಂದು ಸೀರೆ ಎಲ್ಲ ಸೀರೆ ತೊಗೊಂಡಿದ್ದಾಳೆ ಸಾರಿ. ಇಲ್ಲೇನೋ ಲೈಕ್ ಏನೋ ಲೇಬಲ್ಸ್ ಏನೋ ಲೇಸ್ ಏನೋ ತೊಗೋಬೇಕು ಅಂತ ತೊಗೊತಾ ಇದ್ದಾಳೆ ಇಲ್ಲಿ ಅವರಮ್ಮ. ಒಂದು ಹಬ್ಬ ಶಾಪಿಂಗಿಗೆ 2 ದಿವಸ ಬರ್ತಾಳೆ ನೋಡಿ, ಅದೇ ಲೊಕೇಶನ್ಗೆ. ಹೆಂಗೆ ಅಂದರೆ ಊಟ ಮಾಡೋವರೆಗೂ ಆರಾಮಾಗಿರ್ತಾಳೆ. ಊಟ ಮಾಡಿದ ತಕ್ಷಣ ಮನೆಗೆ ಹೋಗಬೇಕು ಅಂತ ಗಲಾಟೆ ಮಾಡಿಬಿಟ್ಲು ಅವತ್ತು ಹೋಗಬೇಕು ಅಂತ. ಮನೆಗೆ ಹೋದ್ವಿ. ಪಾಪುನ ಇವತ್ತು ಮತ್ತೆ ಹಾಕೊಂಡು ಬಂದಿದ್ದಾಯಿತು ಬರೀ ಸಿಂಪಲ್ ಶಾಪಿಂಗಿಗೆ. ಸೊ ಬಟ್ ಚೆನ್ನಾಗಿ ಮಾಡಿದ್ರೆ ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಯಾವುದು ಮಿಸ್ ಆಗಬಾರ್ದು ಅಂತ ತೊಗೊಳಕ್ಕೆ ಬಂದು ಶಾಪಿಂಗ್ ಮತ್ತೆ ಬಂದಿದ್ದಾಳೆ. ನನಗೆ ಎಕ್ಸ್ಟ್ರಾ ಕೆಲಸ ಇದೆಲ್ಲ. ಪಾಪು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾಳೆ. ಲೇಸ್ ತಗೊಂಡವಳು ನೋಡಿ ಇಲ್ಲಿ. ಲೇಸ್ನ ಏನು ಈ ಲೇಸ್ ಏನಕ್ಕೆ ಇದು ಸ್ಯಾರಿಗ ಇದು ಡ್ರೆಸ್ ಹೊಲ್ಕೊಂತ ಇದೆಯಾ ಹಬ್ಬಕ್ಕೆ? ಇದು ಇರಲಿ ಅಂತನಾ? ಯಾವುದಕ್ಕಾದ್ರೂ ಆಗುತ್ತೆ ಅಂತ ತಗೊಂಡವಳೆ. ಏನು ಹೊಲಿತಾಳೆ ನೋಡೋಣ ಇರಿ. ನನಗೇನು ಹೊಲ್ಕೊಡ್ತೀ? ಫ್ರಾಕ್ ಹೇಳಿರೋಲ್ಲ ಸದ್ಯ. ಆಯಿತು ಬಾ, ಏನು ಮಾಡ್ತೀಯ ನೋಡೋಣ. ನೋಡಿ ಇವತ್ತು ಮತ್ತೆ ಕರ್ಕೊಂಡಿದ್ದಾರೆ. ಏನಂದರೆ ಕ್ಲಾರಿಟಿ ಫುಲ್ ಶಾಪಿಂಗ್ ಏನಂದರೆ 1 or 2 days ಬ್ಯಾಕ್ ನಾವು ಶಾಪಿಂಗಿಗೆ ಬಂದ್ವಿ. ಅವರಮ್ಮ ಸುಸ್ತಾಗಿದ್ಲು. ಸೊ ಅರ್ಧದಲ್ಲಿ ವಾಪಸ್ ಹೋದ್ವಿ. ಕ್ರೌಡ್ ಇತ್ತು. ಓಕೆ, ಅರ್ಧ ಎಲ್ಲ ಒಂದು 10-15 ಅಂಗಡಿನೂ 20-25 ಅಂಗಡಿನೂ ಹೋದ್ವಿ. ಮರ್ತೋಗಿದ್ದಾಗ ಸಿಕ್ಕಾಪಟ್ಟೆ ಮರವು ಸುಮಾರು ಅಂಗಡಿ ಸುತ್ತಿಸ್ತೆ. ನಾನೆಲ್ಲ ಗೊತ್ತಿರೋ ಕಲೆಕ್ಷನ್ಸ್ ಇಷ್ಟ ಅಂತ ವಾಪಸ್ ಹೋದ್ವಿ. ಇವತ್ತು ಮತ್ತೆ ಬಂದಿದ್ವಿ, ಮತ್ತೆ ಪರ್ಚೇಸಿಂಗ್ ಅಂತ. ಸೊ ಒಂದು ಎಪಿಸೋಡಲ್ಲಿ 2 ದಿವಸ ನಾವು ಶಾಪಿಂಗ್ ಮಾಡಿ ಒಂದು ಎಪಿಸೋಡಲ್ಲಿ ಎಲ್ಲ ಕ್ಲಿಪ್ಸ್ನ ಹಾಕಿ ನಿಮಗೆ ಏನೇನು ತೊಗೊಂಡಿದ್ದೆ ತೋರಿಸ್ತಾ ಇದ್ದೀವಿ ಪಾಪುಗೆ. ಪಾಪು ಇವತ್ತು ಹಂಗೆ ಇದ್ದಾಳೆ ಪಾಪು. ಸೊ ಬನ್ನಿ, ಏನೋ ಕಲೆಕ್ಷನ್ಸ್ ಚೆನ್ನಾಗಿದ್ದಂಗಿದೆ. ಪಾಪುಗೆ ಏನು ತೊಗೋಬೇಕು ಅಂತಿರೋದು ಏನದು ಅಲ್ಲ, ಇದೇನು ಚೋಕರ್ ತೊಗೋಬೇಕು. ಇಲ್ಲಿ ಕಲೆಕ್ಷನ್ಸ್ ಸ್ವಲ್ಪ ಚೆನ್ನಾಗಿದೆ, ಬೇರೆ ಕಡೆ ತೊಗೊತಾ ಇದ್ದೆ. ಅಮ್ಮ ಚೆಕ್ ಮಾಡ್ತಾ ಇದ್ದಾರೆ. ಫಿಕ್ಸ್ಡ್ ಪ್ರೈಸ್ ಕಮ್ಮಿ ಇದೆಯಾ ಮಾಡ್ತೀರಾ? ಅವರಮ್ಮ ಇದನ್ನು ತಗೊಂಡು ಟ್ರೈನಲ್ಲಿ 90% ಬೈಕ್ 2 ದಿವಸ ಅನ್ಸಿದ್ದು ನನ್ನ ನಾಯಿ ಹೇಳ್ದಂಗೆ ಅಂದೆ. ಪಾಪು ಸೈಜಿಗೆ ಸಿಕ್ತು ಅಂತ ಇದೆ. ಡಾಬ್ ಎಲ್ಲ ಇದೆ, ವಾಲೆ ಇದೆ. ಸೊ ಪ್ರೈಸ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಪ್ರೈಸ್ ಅಂತ ಹೇಳ್ತೀನಿ. ನಾನು ಮೇನ್ ಇದು ತಗೊಂಡಿದ್ದ ಇಂಟೆನ್ಷನ್ ಏನಂತಂದ್ರೆ ಇದೇ ಅಡ್ರೆಸ್ ಅಲ್ಲಿ ತಗೊಂಡಿರೋದು. ಓನರ್ ಅಲ್ಲೇ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಫ್ರೀಯಾಗಿ ಮಾಡಿಸ್ಕೊಬಿಟ್ರೆ ನಮ್ಮ ಹತ್ರ. ಅಲ್ಲಿ ಓನರ್. ಸೊ ಇಷ್ಟಾಗಿತ್ತು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಪರ್ಚೇಸಿಂಗ್. ಸೊ ವರಮಹಾಲಕ್ಷ್ಮಿ ಹಬ್ಬಗೆ ಪ್ರಿಪ್ರೇಷನ್ಸ್ ಈ ಥರ ಇತ್ತು ನಮ್ಮದು. ಸೊ ಫ್ರೂಟ್ಸು ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡ್ಲು ತನಿಷಿ ಅವರಮ್ಮ. ಪಾಪು ಇದ್ದಾಳೆ, ಮಲ್ಲಿಗೆ ಇದ್ದಾಳೆ ಪಾಪು ನೋಡಿ, ಇವಾಗ ಎದ್ದಿದ್ದಾಳೆ. ಸೊ ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಮಾಡು ಚಿನ್ನಮ್ಮ ಬಾಯ್ ಮಾಡು. ಅವರಮ್ಮ ಬಾಯ್ ಮಾಡಿದ್ಲು, ಬಾಯ್ ಮಾಡುವ ಮಾಡಿಲ್ಲ. ಓಕೆ, ಬಾಯ್.